ಸುದತಿ ಮಣಿ ರುಚಿಮತಿಯೋ ಸುದತಿ ಮಣಿ ರುಚಿಮತಿಯು ಒಂದಿನ ರಮಣನಾಜ್ಞೆಯೋಳು ವನವಿಹಾರಕ್ಕೆ ರಮಣನಾಜ್ಞೆಯೋಳು ವನವಿಹಾರಕ್ಕೆ ಸಖಿಯರದು ಕೂಡೋತ ಬಂದಳು ಮುದದೊಳಗ ಸಖಿಯರದು ಕೂಡೋತ ಬಂದಳು ಮುದದೊಳಗ ಬಾಳೆಂಬ ಕಡಲನ್ನು ಸೇರುವುದಕ್ಕೆ ದಾಂಪತ್ಯ ಎನ್ನುವಂತ ನೌಕೆಯಲ್ಲಿ ವಿಹರಿಸ್ತಾ ಇದ್ದವಳು ಈ ರುಚಿಮತಿ. ನನ್ನ ಬದುಕಿಗೆ ಪೂರಕರಾಗಿ ಒದಗಿ ಬಂದವರು ಮಥುರೆಯ ದೊರೆ ಉಗ್ರಸೇನ ಭೂಪತಿ, ಅವರ ಧರ್ಮಪತ್ನಿ ನಾನು. ವಸಂತದ ಕಾಲದ ವಿಹಾರಾರ್ಥಿಯಾಗಿ ಮನದ ಭಾವನೆಯನ್ನು ನನ್ನವರಲ್ಲಿ ವ್ಯಕ್ತಪಡಿಸಿದಾಗ ಅವರೇ ಆಡಿದ ಮಾತಲ್ವೇ, ಸಖಿಯ ಸ್ತೋಮವನ್ನು ಕೂಡಿಕೊಂಡು ಹೋಗು, ಕಾರ್ಯವಿದ್ದಾಗ ನಾನು ಅಲ್ಲಿಗೆ ಬಂದು ಸೇರ್ತೇನೆ, ಸಮಯದ ಬಿಡುವು ಮಾಡಿಕೊಳ್ತೇನೆ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ತಡ ಮಾಡುವುದಲ್ಲ, ಸಖಿಯರನ್ನು ಕೂಡಿಕೊಂಡಿದ್ದೇನೆ, ಉಪವನದತ್ತ ಸಾಗುತ್ತೇನೆ. ಸಖಿಯೇ ವನದ ವೈಭವ ಅಜನು ಬರೆದ ರೂಢಿ ಎಂಬ ವರ್ಣಚಿತ್ರವಾ ನೋಡು ಸಖಿಯ ವನದ ವೈಭವ, ನೋಡು 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 ಸಖಿಯ ವನದ ವೈಭವ, ನೋಡು 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 ಸಖಿಯ ವನದ ವೈಭವ, ನೋಡು ವನದ ವೈಭವ, ನೋಡು ವನದ ವೈಭವ. ಅಜನು ಬರೆದ ರೂಢಿ ಎಂಬ ವರ್ಣಚಿತ್ರವ, ಅಜನು ಬರೆದ ರೂಢಿ ಎಂಬ, ಅಜನು ಬರೆದ ರೂಢಿ ಎಂಬ, ಅಜನು ಬರೆದ ರೂಢಿ ಎಂಬ ವರ್ಣಚಿತ್ರವ, ಸಖಿ ವನದ ವೈಭವ, ವರ್ಣಚಿತ್ರವ ವನದ ವೈಭವ. ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ, ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ, ವೃಕ್ಷರಾಜಿಯ ವೃಕ್ಷರಾಜಿಯ. ಗಾಢದಿಂದ ಲಪ್ಪಿಕೊಂಡ ಪೂಗಬಳ್ಳಿಯ, ಗಾಢದಿಂದ ಲಪ್ಪಿಕೊಂಡ, ಗಾಢದಿಂದ ಲಪ್ಪಿಕೊಂಡ ಪೂಗಬಳ್ಳಿಯ, ಗಾಢದಿಂದ ಅಪ್ಪಿಕೊಂಡ ಪೂಗಬಳ್ಳಿಯ. ಸಖಿ ವನದ ವೈಭವ, ನೋಡು ವನದ ವೈಭವ, ವರ್ಣಚಿತ್ರವ ವನದ ವೈಭವ.
ಪಿಕವು ಕುಹು ಕುಹು ಹಾಡಿದೆ ತಳಿರನುಂಡು ಪಿಕವು ಕುಹು ಕುಹು ಹಾಡಿದೆ ಕುಹು 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 ತಳಿರನುಂಡು ಪಿಕವು ಕುಹು ಕುಹು ಹಾಡಿದೆ ಪಿಕವು ಹಾಡಿದೆ ಪಿಕವು ಗಾಡಿದೆ ಪಿಕವು ಗಾಡಿದೆ ಪಿಕವು ಗಾಡಿದೆ ಪಿಕವು ಹಾಡಿದೆ ಕುಹು ಕುಹು ಹಾಡಿದೆ ಕುಹು ಹಾಡಿದೆ ಪಿಕವು ಹಾಡಿದೆ ಕುಹು ಕುಹು ಎಂದಿದೆ ಬೆಳೆದ ಗಸಿರ ನಡುವೆ ಚಿಗರೆ ಚಂಗ ನೋಡಿದೆ ಬೆಳೆದ ಗಸಿರ ಕಂಡು ಚಿಗರೆ ಚಂಗ ನೋಡಿದೆ ಚಿಗರೆ ಚಂಗ ನೋಡಿದೆ ಚಿಗರೆ ಚಂಗ ನೋಡಿದೆ ಚಿಗರೆ ಓಡಿದೆ ಬೆಳೆದ ಗಸಿರ ನಡುವೆ ಚಿಗರೆ ಚಂಗ ನೋಡಿದೆ ಚಿಗರೆ ಚಂಗ ನೋಡಿದೆ ಹಸಿರ ಕಂಡು ಓಡಿದೆ ಚಿಗರೆ ಓಡಿದೆ ಹಸಿರ ಕಂಡು ಓಡಿದೆ ಜಲದಿ ತೋರುತ್ತಿರುವ ಸೂರ್ಯ ಬಿಂಬವ ತೊರೆಯ ಜಲದಿ ತೋರುತ್ತಿರುವ ಸೂರ್ಯ ಬಿಂಬವ ತೊರೆಯ ಜಲದಿ ತೊರೆಯ ಜಲದಿ ತೋರುತ್ತಿರುವ ಸೂರ್ಯ ಬಿಂಬವ ಸೂರ್ಯ ಬಿಂಬವ ಸೂರ್ಯ ಬಿಂಬವ ಸೂರ್ಯ ಬಿಂಬವ ನಿರುಕಿಸುತ್ತ ಮುಳುಗುತ್ತೇಳುವ ಜೋಡಿಗಂಸವ ನಿರುಕಿಸುತ್ತ ಮುಳುಗುತ್ತೇಳುವ ಜೋಡಿಗಂಸವ 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 ಹೇಳುವ ಜೋಡಿಗಂಸವ ನೋಡು ಜೋಡಿಗಂಸವ ಜೋಡಿಗಂಸವ ಮುಗಿಲ ಕಂಡು ಕುಣಿಯ ತುರುವ ನವಿಲ ನಾಟ್ಯವ ಮುಗಿಲ ಕಂಡು ಕುಣಿಯುತ್ತಿರುವ ನವಿಲ ನಾಟ್ಯವ ಮುಗಿಲ ಕಂಡು ಕುಣಿಯುತ್ತಿರುವ ನವಿಲ ನಾಟ್ಯವ ನವಿಲ ನಾಟ್ಯವ ನವಿಲ ನಾಟ್ಯವ ಮುಗಿಲ ಕಂಡು ಕುಣಿಯುತ್ತಿರುವ ನವಿಲ ನಾಟ್ಯವ ನವಿಲ ನಾಟ್ಯವ ನವಿಲ ನಾಟ್ಯವ ಮುಗಿಲ ಕಂಡು ಕುಣಿಯುತ್ತಿರುವ ನವಿಲ ನಾಟ್ಯವ ನೋಡು ಸಖಿಯೇ ನೋಡು ಸಖಿಯೇ ನೋಡು ಸಖಿಯೇ ವನದ ವೈಭವ ನೋಡು ಸಖಿಯೇ ವನದ ವೈಭವ ತಗಲದ ನದಿ ತಿಳಿದ ತಗಲದ ನದಿ ತಿಳಿದ ದಿನತ ತಾಂದ ದಿನ ದೀಂದ ದಿನತ ತಕದಿಮಿ ದಿನ ತಕ ಜಣು ದಿನ ತಕದಿಮಿ ತದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ತಾಂ ತದಿ ತೈದಾಂ ತಯತ್ತ ದಿನ ತೈದಾಂ ತಯತ್ತ ದಿನ ನೋಡು ಸಖಿಯೇ ವನದ ವೈಭವ
ಮನುಜ ಧರಿಸುತ್ತಲಾಗ ಬರುತ್ತ ವನಿತೆಯಾಳ ಕರೆಯುತ್ತಲೇದನು ಕೊನೆದು ಶಿರವ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತಾ? ಬ್ರಾಹ್ಮಣರಂತ ಗೊತ್ತಾಯ್ತಪ್ಪ. ಅಯ್ಯಪ್ಪ, ಅಂದ್ರೆ ಮರ್ಯಾದೆ ಉಳಿತು ಮಾರ. ಅಂದ್ರೆ ವೇಷ ಮಾಡಿದ್ದಕ್ಕೆ ಮರ್ಯಾದೆ ಉಳಿತು ಅಂದ್ರೆ ಇದು ವೇಷವ? ಹೌದು. ಯಾರಿಗೆ ಮೋಸ ಮಾಡ್ಲಿಕ್ಕೆ ಈ ವೇಷ? ಅಂದ್ರೆ ನಿಮ್ ಲೆಕ್ಕಂತ ವೇಷ ಮಾಡೋರೆಲ್ಲ ಇನ್ನೊಬ್ರು ಮೋಸ ಮಾಡ್ಲಿಕ್ಕಾಗಿ ವೇಷ ಮಾಡೋದ? ಹಾಗಲ್ಲ. ಹೌದದು. ಇನ್ನೊಬ್ಬರಿಗೆ ಮೋಸ ಮಾಡ್ಲಿಕ್ಕಾಗಿಯೇ ವೇಷ ಮಾಡುವವರಿದ್ದಾರೆ. ಹಾಗೂ ಒಂದು ಉಂಟಲ್ಲ, ಇನ್ನೊಂದು ನಮಗಾದ ಮೋಸವನ್ನು ತಪ್ಪಿಸಿಕೊಳ್ಳಿಕ್ಕೂ ವೇಷ ಮಾಡುವವರಿದ್ದಾರೆ. ಓಹೋ. ಇನ್ನು ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ಹೋಗಿ ವೇಷ ಮಾಡುವವರು ಇದ್ದಾರೆ. ಹೌದಪ್ಪ. ಇಲ್ಲ ಅಂತಲ್ಲ. ಹಾಗಾದ್ರೆ ನಾವು ಯಾವ ಸಾಲಿನವರು? ಯಾವ ಸಾಲಿನವರು? ನನಗಾದ ಮೋಸವನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ವೇಷ ಮಾಡಿದ್ದು. ಹಾಗೆ. ಹಾಗಾದ್ರೆ ನಾನು ಯಾರು? ಯಾರು? ರಕ್ಕಸ. ರಾಕ್ಷಸ. ದ್ರುಮಿಳ. ದ್ರುಮಿಳ ರಾಕ್ಷಸ. ಏನ್ ಮಾಡುವ ಹೇಳಿ? ಏನು? ಒಂದ ಶಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ಹೀಗೆ ಸೂಚನೆ ಸಿಕ್ಕಿದೆಯಲ್ಲ. ಒಬ್ಬಳು ಪತಿವ್ರತೆ ಹೆಣ್ಣನ್ನು ಕೂಡಿದಾಗ ಶಾಪ ವಿಮೋಚನೆ ಆಗ್ತದೆ. ಹೌದಪ್ಪ. ಅಂತ ಹೆಣ್ಣು ಯಾರಿದ್ದಾರೆ? ಹುಡುಕುತ್ತಾ ಇದ್ದವ ನಾನು. ಹಾಗೆ ಹುಡುಕುತ್ತಿರುವಾಗ ನಾಡಲ್ಲಿ ನೋಡ್ತೇನೆ ಬಹಳ ಜನ ಹೆಣ್ಣು ಮಕ್ಕಳು ಎಲ್ಲ ಒಟ್ಟಿಗೆ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬಳ ಮಧ್ಯಕ್ಕೆ ಬಹಳ ಚಂದವಾಗಿ ನಾಟ್ಯ ಮಾಡ್ತಾ ಇದ್ದಾಳೆ, ಹಾಡ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ. ನೋಡುವಾಗ ಚಂದ ಇದ್ದಾಳೆ ಒಳ್ಳೆ. ಆದ್ರೆ ಕುಲವತಿಯೋ ಹೌದೋ ಸುಳ್ಳು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹೊರಟ. ರಕ್ಕಸನಾಗಿ ಹೊರಟ್ರೆ ನನ್ನ ನೋಡಿಯವರು ಓಡಿ ಹೋಗುದಿಲ್ವಾ? ಅದು ಖಂಡಿತ. ಬೆಲೆ ಸಿಗುವುದು. ಹಾಗಾದ್ರೆ ಮರ್ಯಾದೆ ಸಿಗುದು ಯಾವ ವೇಷಕ್ಕೆ? ಯಾವ ವೇಷಕ್ಕೆ? ಸಾರ್ವಜನಿಕವಾಗಿ ಮರ್ಯಾದೆ ಸಿಗ್ಬೇಕಾ? ಈ ವೇಷಕ್ಕೆ ಮಾತ್ರ ಅಲ್ವಾ? ಬ್ರಾಹ್ಮಣ ವೇಷಕ್ಕೆ ಮಾತ್ರ ಮರ್ಯಾದೆ ಉಂಟು, ಗೌರವ ಉಂಟು. ಹೌದಪ್ಪ. ಜೊತೆಯಲ್ಲಿ ವೇಷ ಬಹಳ ಸುಲಭ, ಹೆಚ್ಚು ಕಷ್ಟ ಬೇಡ. ಹೌದಾ? ಸಲಕರಣೆ ಹೆಚ್ಚು ಬೇಕಾಗುದಿಲ್ಲ. ನೋಡಿ, ಹಣೆಗೆ ಮೂತಿಯನ್ನು ಇಟ್ಟು, ಮಧ್ಯಕ್ಕೆ ಕುಂಕುಮದ ಬಟ್ಟು, ಜನಿವಾರವನ್ನು ಕೊಟ್ಟು, ಪಾಣಿ ಪಂಚೆಯನ್ನು ಮುಟ್ಟು, ಕೈಯಲ್ಲಿ ದರ್ಬೆಯ ಕಟ್ಟು, ತಲೆ ಮೇಲೆ ಮರಿ ಜುಟ್ಟು, ಕಾಲಿಗೆ ಮರದ ಮೆಟ್ಟು, ಇದು ಬ್ರಾಹ್ಮಣ ವೇಷದ ಗುಟ್ಟು. ಹಾಗಾಗಿ ಈ ವೇಷ ಹೇಗೆ ಮಾಡಿಕೊಂಡು ಬಂದೆ? ನಾವು ರಕ್ಕಸಲ್ವಾ? ಹೌದಪ್ಪ. ಅಷ್ಟಸಿದ್ಧಿಯನ್ನು ಬಲ್ಲವ ನಾನು. ಅಣಿಮ, ಮಹಿಮಾ, ಗರಿಮಾ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ ಹೌದಪ್ಪ ಎಲ್ಲ ಕಲ್ತ್ಕೊಂಡಿದ್ರಿಂದ ಸುಲಭವಾಗಿ ಈ ವೇಷ ಮಾಡಿಕೊಂಡು ಹೊರಟು. ಆದ್ರೆ ಒಂದು, ನೀವು ನಮ್ಮವರು ಅಂತ ಹೇಳುದು, ಇದು ವೇಷ ಅಂತ ಯಾವ ಕಾರಣಕ್ಕೂ ತೋರಿಸಬೇಕು. ಅಂದ್ರೆ ನಿಮ್ಮ ಬಾಯಲ್ಲಿ ವೇಷ ಅಂತ ಬರಬಾರದು. ನಾನು ತೋರಿಸುವುದಿಲ್ಲ. ಆಯ್ತಪ್ಪ. ಜಾಗೃತವಾಗಿ ವಿಚಾರ ಮಾಡ್ಬೇಕು. ಇಲ್ಲಿ ಎಲ್ಲ ಅಲ್ಲಿ ಹೋಗ್ತೇನೆ ನೋಡುವ. ನಿಮ್ಮಲ್ಲಿ ಹೇಳಿದ್ರು ನಾನೇ ಬರ್ತೇನೆ. ಈಗ ಮುದುಕ ಅಲ್ವಾ? ಯಾರಮ್ಮ ಬಂದವಳು? ಯಾರಮ್ಮ ಬಂದವಳು? ನೀ ಯಾರಮ್ಮ? ನೀನ್ಯಾರಮ್ಮ ಬಂದವಳು? ಕಾಣದು ಕಣ್ಣು, ಕಾಣದು ಕಣ್ಣು, ಕಾಣದು ಕಣ್ಣು, ನಾರಿ ಮಣಿಯೇ ಬಾಬೇಳು. ಕಾಣದು ಕಣ್ಣು, ನಾರಿ ಮಣಿಯೇ ಬಾಬೇಳು. ಯಾರವಳು ಬಂದವಳು ಬಾಬೇಳು?
ವನದೊಳಗಿಗೆ ಬಾಲ ಯಾರ ವಲ್ಲಭೆಯೋ ನೀನು ಬಂದಿಗನೇನೋ ಯಾರ ವಲ್ಲಭೆಯೋ ನೀನು ಬಂದಿಗನೇನೋ ಈ ರೀತಿ ಓರ್ವಳೆ ವನದೊಳಗಿಗೆ ಬಾಲ ಯಾರ ವಲ್ಲಭೆಯೋ ನೀನು ಬಂದಿಗನೇನೋ ಯಾರಮ್ಮ ಅಮ್ಮ ಯಾರಮ್ಮ ಯಾರಮ್ಮ ಬಂದವಳೋ ಅಮ್ಮ ಸುಧಾರಿಸಿಕೊಳ್ಳಿ. ಹೊರಗೆ ಬರುವುದೇ ಇಲ್ಲ. ಯಾಕೆ? ಅದು ಗಟ್ಟಿಯಾಗಿ ಹೋಗಿದೆ. ಹೌದಾ? ಪ್ರಯತ್ನ ಮಾಡಿ. ಪ್ರಯತ್ನ ಅಂದ್ರೆ ಇನ್ನು ಹೋಗ್ತದೆ. ಹೌದು, ಯಾವಾಗ? ನಾನು ಹೋದಾಗ ಅದು ಹೋಗ್ತದೆ. ಹಾಗೆ ಹಾಗಾಗಿದೆ. ಏನು ಮಾಡುವ ಹೇಳು. ನನ್ನ ಕ್ಷಮಿಸಬೇಕು, ಕ್ಷಮಿಸಬೇಕು. ಅಯ್ಯೇ ಇಲ್ಲೇ ಇದ್ದೀಯಾ? ನೀವು ಆ ಕಡೆ ಹೋಗುದು ಯಾಕೆ? ನನಗೆ ಸರಿ ಕಾಣುವುದಿಲ್ಲಮ್ಮ. ಯಾವುದು? ಕಣ್ಣು ಕಾಣುವುದಿಲ್ಲ. ನನಗೆ ಕಾಣ್ತದೆ. ನಿನಗೆ ಕಾಣ್ತದೆ, ನನಗೆ ಕಾಣುವುದಿಲ್ಲ. ನನ್ನ ಕಣ್ಣು ನಿನಗೆ ಕಾಣ್ಬೋದು, ನಿನ್ನ ಕಣ್ಣು ನನಗೆ ಕಾಣುವುದಿಲ್ಲಲ್ಲ. ಯಾಕೆ? ದೃಷ್ಟಿ ಮಂದ ಆಗಿದೆ. ಮಂದ ದೃಷ್ಟಿಯ? ಹಾ, ದೃಷ್ಟಿ ಮಂದ ಆಗಿದೆ. ಅಂದ್ರೆ ಕಾರಣ ವಯಸ್ಸಾಯ್ತಲ್ಲ. ಓಹೋ, ಹಾಗೆ. ಹೌದು. ಸುಮ್ಮನೆ ನೀವು ಹಾ. ಕಣ್ಣು ಕಾಣುದಿಲ್ಲ ಅಂತ ಹೇಳ್ತೀರಿ, ವಯಸ್ಸಾಗಿದೆ ಅಂತ ಹೇಳ್ತೀರಿ. ಹೌದು. ನೋಡಿದವರೇ ಯಾರಮ್ಮ ಅಂತ ಹೇಳ್ತೀರಿ. ಕಣ್ಣು ಕಾಣದಿದ್ದವರಿಗೆ ಎದುರಿದ್ದದ್ದು ಗಂಡ ಹೆಣ್ಣ ಅಂತ ಸರಿ ಗೊತ್ತಾಗ್ತದಲ್ಲ. ಹಾ, ಅದು ಸರಿಯಾಗಿ ಕಂಡು ಕೇಳಿದ್ದಲ್ಲ, ಮತ್ತೆ ಶಬ್ದ ಕೇಳಿ ಕೇಳಿದ್ದ. ಅಂದ್ರೆ ಕೈ ಬಳೆ, ಹಾ ಕಾಲಗಜ್ಜೆ, ಹಾ ಹಾ ಆಮೇಲೆ ಹ್ಮ್. ಬ್ರಾಹ್ಮಣರೇ ಹ್ಮ್. ಹೇಳುವ ಮಾತಿನ ಬಾಯಲ್ಲಿ ಬಂತಲ್ಲ. ಹೌದು. ಆಗ ನನಗೆ ಕೇಳಿತ್ತಲ್ಲ, ಓಹೋ. ನೀನೊಬ್ಬ ಹೆಣ್ಣೆಂಬುದು ನನಗೆ ಅರ್ಥ ಆಯ್ತು. ಹಾಗಾದ್ರೆ ಆ ದೃಷ್ಟಿಯಿಂದ ಯಾರಮ್ಮ ಅಂತ ಕೇಳಿದ್ದು. ಹಾಗಾದ್ರೆ ಬ್ರಾಹ್ಮಣರಿಗೆ ಕಣ್ಣು ಮಾತ್ರ ಕಾಣುದಿಲ್ಲ, ಕಿವಿ ಸರಿ ಕೇಳ್ತದೆ ನಿಮ್ಗೆ. ಆ ಕಿವಿ ಆಗ್ತಿಲ್ಲ. ಹೌದಾ? ಕಣ್ಣು ಕಾಣುವುದಿಲ್ಲ ಬಿಟ್ಟರೆ ಕಿವಿ ಕೇಳ್ತದೆ. ನೀವು ಸುಮ್ಮನಿರಿ ಬ್ರಾಹ್ಮಣರೇ. ಹಾ, ನನ್ನ ನೋಡಿ ಯಾರಮ್ಮ ಅಂತ ಹೇಳಿದ್ದ. ಹಾಗಲ್ಲ. ನಾನಿನ್ನು ಯಾರಿಗೂ ಅಮ್ಮ ಆಗ್ಲಿಲ್ಲ. ಹೆದರೋದು ಬೇಡ. ಹಾ. ಆಗುವ ಕಾಲ ಬಂದೇ ಬರ್ತದೆ. ಯಾಕೆ ಚಿಂತೆ ಮಾಡ್ತೀನಿ? ನಿಮ್ಮದೊಂದು ಅನುಗ್ರಹ ಇರ್ಲಿ ಅದಕ್ಕೆ. ಅಯ್ಯೋ ಅದಲ್ಲ. ಹಾ. ಅಮ್ಮ ಅಂತ ಹೇಳುವುದು ಹ್ಮ್. ನಿನಗಂತಲ್ಲ, ಮತ್ತೆ ನಮ್ಮ ವ್ಯವಸ್ಥೆಯೇ ಹಾಗೆ. ಹಾ. ಈಗ ಪ್ರಾಯ ಆದವರಿಗೆ ಅಮ್ಮ ಹೇಳಬೇಕು ಅಂತಿಲ್ಲ. 7 ವರ್ಷದ ಮಗುವಿನಿಂದ ಹಾ. 90 ವರ್ಷದ ಮುದುಕಿಯವರೆಗೂ ಹಾ. ಅಮ್ಮ ಹೇಳುವುದು ನಮ್ಮ ಸಂಸ್ಕೃತಿ. ಹೆಣ್ಣಿಗೆ ಕೊಡುವ ವಿಶೇಷ ಸ್ಥಾನಮಾನ. ಹೌದೌದು. ಹ್ಮ್. ಹಾಗಾಗಿ ಯಾರಮ್ಮ ಅಂತ ಯಾಕೆ ಕೇಳಿದೆ? ಯಾಕೆ? ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಹಾ. ದಾರಿಯಲ್ಲಿ ಬರುವಾಗ ಏನೋ ತಾಗಿದಾಗ ಆಯ್ತು, ಹಾ. ನಾನು ಬಿದ್ದೆ. ಹಾ. ಕೊನೆ ಗೊತ್ತಾಯ್ತು ನನಗೆ ನೀನೇ ತಾಗಿದ್ದು ಅಂತ. ಹೌದೌದು. ನಾನು ತಾಗಬೇಕು ಅಂತ ಆಗಿದ್ದಲ್ಲ, ಮತ್ತೆ ನೀನು ತಾಗಬೇಕು ಅಂತ ಆಗಿದ್ದಲ್ಲ. ನಾನು ಹೂವನ್ನು ಕೈತಾ ಹೋದೆ. ಇದು ತಾಗಿ ಹೋದುದು. ಹೌದು. ತಾಗಿಸಿಕೊಳ್ಳುವುದು ಬೇರೆ, ತಾಗಿ ಹೋಗುವುದು ಬೇರೆ. ಹೌದಾ? ನಮಗೆ ತಾಗಿ ಹೋದುದು ಓಹೋ. ಏನೇ ಇರಲಿ ಪ್ರಮಾದ ಅಪರಾಧ ಅಲ್ಲ. ಅಲ್ಲ ಬಿಡು. ಅಲ್ಲ, ಇದು ದಾರಿ ಅಲ್ಲ. ದಾರಿಯಲ್ಲದ ದಾರಿಯಲ್ಲಿ ನೀವು ಹೀಗೆ ಬರ್ತಾ ಇದ್ದೀರಿ. ಏನು ಮಾಡುವ, ಹಾ. ನಾವು ದೇಶ ಸಂಚಾರಿಗಳು. ಹೌದಾ? ನಿಂತಲ್ಲಿ ನಿಲ್ಲುವುದಿಲ್ಲ. ಹಾ. ದಿವಸಕ್ಕೊಂದು ಊರಿಗೆ ಹೋಗ್ತಾ ಇರುವುದು. ತಿರುಗಿ ಅಡ್ಡ ಮಾಡು. ಹಾಗೆ ದಾರಿಯಲ್ಲಿ ಬರುವಾಗ ಹೀಗೆ ಕಂಡೆ. ಹಾ. ನಿನ್ನ ಬಗ್ಗೆ ಕೇಳಬೇಕು ಅಂತ ಆಸೆ ಉಂಟು. ಏನು? ನೀನು ಯಾರು? ಹಾ. ಇಲ್ಲೊಬ್ಬಳು ಯಾಕೆ ಸಂಚಾರ ಮಾಡ್ತಾ ಇದ್ದೀಯ? ಹಾ. ನಿನ್ನ ಹೆಸರೇನು? ಹಾ. ಮದುವೆ ಏನು? ಹಾ? ಕಾಣುದಿಲ್ಲ, ಕಾಣುದಿಲ್ಲ ಬಿಡಿ. ಅಲ್ಲ, ಕಾಣ್ಲಿಕ್ಕೆ ಈಗ ಉದ್ದದ್ದಾದ್ರೆ ಕಾಣ್ತದೆ. ಇಲ್ಲಿರೋದು ಕಲಿ ಕಾಣುದಿಲ್ಲ ಈಗ. ಕಾಣುದಿಲ್ಲ. ಇರ್ಲಿ. ಹಾ. ಉಂಟು. ಉಂಟು. ನಿನಗೆ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ಸರಿ. ಮದುವೆ ಆದರೆ ಆದ್ರೆ? ನಿನ್ನ ಗಂಡ ಯಾರು? ಇಲ್ಲಿ ಯಾಕೊಬ್ಬಳೆ ಸಂಚಾರ ಮಾಡ್ತಾ ಇದ್ದೀಯಾ? ನೀನ್ ಯಾರು ಎಲ್ಲವನ್ನು ಹೇಳ್ತೇನಮ್ಮ. ಬ್ರಾಹ್ಮಣರೇ, ಓ. ಹೀಗೆ ಬನ್ನಿ, ಕುಳಿತುಕೊಳ್ಳಿ. ನಮನ ಪಾದಕಿ ವಿಪ್ರನೇ ನಮನ ಪಾದಕ್ಕೆ ವಿಪ್ರನೇ ಪಾದಕ್ಕೆ ನಮನ, ಪಾದಕ್ಕೆ ನಮನ, ನಮನ ಪಾದಕ್ಕೆ ವಿಪ್ರನೇ ನಮನ ಪಾದಕ್ಕೆ
ಪಾದಕ್ಕೆ ನಮನ ನಮನ ಪಾದಕ್ಕೆ ವಿಪ್ರನೆ ನಮನ ವಿಪ್ರನೆ ನಮನ ವಿಪ್ರನೆ ರುಚಿಮತೆ ಮಧುರ ರಮಣ ಸತಿಯೋ ನಾನೇ ರುಚಿಮತೆ ಮಧುರ ರಮಣ ಸತಿಯೋ ನಾನೇ ಸತಿಯೋ ನಾನೇ ನಮನ ವಿಪ್ರನೆ ನಮನ ವಿಪ್ರನೆ ನಮನ ಪಾದಕ್ಕೆ ವಿಪ್ರನೆ ರುಚಿಮತಿ ಮಧುರ ರಮಣನ ಸತಿಯು ನಾನೇ ರುಚಿಮತಿ ಮಧುರ ರಮಣ ಸತಿಯೋ ನಾನೇ ಸತಿಯೋ ನಾನೇ ನಮನ ವಿಪ್ರನೆ ನಮನ ವಿಪ್ರನೆ ಮಧುರ ರಾಮಣ ಸತಿಯೋ ನಾನೇ ಸುಮವನ ಕೆಲ್ಲೆಯ ಸಖಿಯರೊಂದಿಗೆ ಬಂದೆ ಸುಮವನ ಕೆಲ್ಲೆಯ ಸಖಿಯರೊಂದಿಗೆ ಬಂದೆ ಎನ್ನ ಸಖಿಯರೊಂದಿಗೆ ಬಂದೆ ರಮಿಸೂತ ಕಡೆ ಇಗರು ರಮಿಸೂತ ಕಡೆ ಇಗರು ಹೂ ಕೊಯ್ವರು ಹೂ ಕೊಯ್ವರು ಹೂ ಕೊಯ್ವರು ಹೂ ಕೊಯ್ವರು ಸುಮವಾನ ಕೆನ್ನಾಯ ಸಖಿಯರೊಂದಿಗೆ ಬಂದೆ ರಮಿಸೂತ ಕಡೆ ಇಗರು ರಮಿಸೂತ ಕಡೆ ಇಗರು ಹೂ ಕೊಯ್ವರು ರಮಿಸೂತ ಕಡೆ ಇಗರು ಹೂ ಕೊಯ್ವರು ಹೂ ಕೊಯ್ವರು ಹೂ ಕೊಯ್ವರು ನಮನ ಪಾದಕ್ಕೆ ವಿಪ್ರನೆ ರುಚಿಮತಿ ಮಧುರ ರಮಣನ ಸತಿಯು ನಾನೇ ಸತಿಯು ನಾನೇ ಸತಿಯು ನಾನೇ ಆ
ಕೊಯ್ಯುವರು ಹೂ ಕೊಯ್ಯುವರು ರಮಿಸೂತ ಕಡೆ ಈಗರು ಹೂ ಕೊಯ್ಯುವರು ಹೂ ಕೊಯ್ಯುವರು ಹೂ ಕೊಯ್ಯುವರು ನಮನ ಪಾದಕ್ಕೆ ವಿಪ್ರನೆ ರುಚಿಮತಿ ಮಧುರ ರಮಣನ ಸತಿಯು ನಾನೇ ರುಚಿಮತಿ ಮಧುರ ರಮಣನ ಸತಿಯು ನಾನೇ ನಮನ 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 ಕಡೆ ಈಗರು ಹೂ ಕೊಯ್ಯುವರು ಹೂ ಕೊಯ್ಯುವರು ಹೂ ಕೊಯ್ಯುವರು ನಮನ 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 ಪಾದಕ್ಕೆ ವಿಪ್ರನೇ ರುಚಿಮತಿ ಮಧುರ ರಮಣನ ಸತಿಯು ನಾನೇ ನಮನ ವಿಪ್ರನಯ ನಮನ ಒಳ್ಳೆದಾಗ್ಲಿ ಇನ್ ಬಗ್ಗೆ ಕೇಳಬೇಕು ಅಂತ ಕುತೂಹಲ ನನಗೆ ಒಬ್ಳೆ ತಿರುಗಾಟ ಮಾಡ್ತಾ ಕುಣಿತಾ ಹಾಡ್ತಾ ಇದೆಯಲ್ಲ ಹೌದು ಆಗ್ಲಿ ಆಗ್ಲಿ ನನಗೆ ಗೊತ್ತಾಯ್ತು ಉತ್ಸಾಹ ಬಂದೇ ಕುಣಿದು ಅಂತ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಲ್ಲ ಆಶೀರ್ವಾದ ಮಾಡುವಾಗ ದೂರದಿಂದಲೇ ಆಶೀರ್ವಾದ ಮಾಡಬಹುದಲ್ಲ ಕಣ್ಣು ಕಾಣೋದಿಲ್ಲಲ್ಲ ಎಲ್ಲಿದ್ದಿ ಅಂತೇಳಿ ಹಾಗೆ ಮುಟ್ಟಿ ಆಶೀರ್ವಾದ ಮಾಡಿ ನೀನು ಬಹಳ ದೂರ ಇದ್ದು ನಾನು ಕೊಟ್ಟ ದೂರ ಆಗ್ಬಿಟ್ರೆ ಕೊನೆಗೆ ಸಿಗುದು ತಡ ಆಗ್ತದೆ ಅಂತ ಹತ್ರವೇ ಕೊಡು ಅಂತ ಕೊಟ್ಟೆ ಆಗ್ಲಿ ಹಾಗಾದ್ರೆ ಇನ್ನೊಮ್ಮೆ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಬ್ರಾಹ್ಮಣರೇ ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು ನಿಮ್ಮ ಕುರಿತಾಗಿ ವಿಶೇಷವಾದ ಗೌರವ ನನಗೆ ಒಳ್ಳೇದು ಒಳ್ಳೇದು ಜಗತ್ತೇ ದೈವಾಧೀನ ದೈವ ಮಂತ್ರಾಧೀನ ಹೌದು ಮಂತ್ರ ಬ್ರಾಹ್ಮಣರಾಧೀನ ಬ್ರಾಹ್ಮಣೋ ನಮ ದೇವತಾ ಅಂತ ನಾವು ಪೂಜಿಸ್ತಾ ಇದ್ದೇವೆ ಹೌದು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಎರಡು ಒಂದು ಸರ 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 ಹರಿಯುವ ಹಾವು ಮತ್ತೆ ಪಟ 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 ನಡೆಯುವ ಬ್ರಾಹ್ಮಣೋತ್ತಮ ಇಬ್ರೇ ಹಾಗಾಗಿ ಕಣ್ಣಿಗೆ ಕಾಣಿಸಿದ ದೇವರು ನೀವು ನಿಮ್ಮ ಕುರಿತಾಗಿ ವಿಶೇಷವಾದಂತಹ ಗೌರವ ಭಕ್ತಿ ನನಗೆ ಹಾಗಾಗಿ ನಾನು ಹೀಗೆ ಬಂದದ್ದಲ್ವಾ ಈ ದಾರಿಯಲ್ಲೇ ಬಂದದ್ದು ಅಂತ ಹಾಗೆ ಆಗಲಿ ಬ್ರಾಹ್ಮಣರೇ ನನ್ನ ಪರಿಚಯ ಕೇಳಿದ್ರಲ್ಲ ಯಾರಮ್ಮ ನಾನು ರುಚಿಮತಿ ರುಚಿ ರುಚಿ ಯಾವುದು ರುಚಿ ಅಂದೆಲೆ ನಿನ್ ಬಾಯಿಗೆ ನಿಂತ ಏನಂದ್ರು ರುಚಿಮತಿ ಮತ್ತೆ ಎಂತ ನುಗ್ಗಿದ್ದಕ್ಕೆ ಅಲ್ಲ ಅದು ಹಾಗೆ ನಮ್ಗೆ ಮಾತಾಡೋ ಸ್ವಲ್ಪ ಆಯಾಸ ಆಗ್ತದಲ್ಲ ಸರಾಗವಾಗಿ ಆಗೋ ಇದಕ್ಕೆ ರುಚಿ ಮತಿ ಮತಿ ರುಚಿ ಮತಿ ರುಚಿ ರುಚಿ ಮತಿ ರುಚಿಮತಿ ನಾನು ಹೌದು ನೀವು ಕೇಳಿರಬಹುದು ಮಥುರೆ ಮಧುರೆ ಕೇಳಿದ್ದೀರಾ ಕೇಳಿದ ಹಾಗೆ ಅಲ್ಲಿಗೆ ಒಡೆಯ ಉಗ್ರಸೇನ ಭೂಪತಿ ಆಗ್ಲಿ ಆಗ್ಲಿ ಅವರ ಮುದ್ದಿನ ಹೆಂಡತಿ ನಾನು ಮಹಾರಾಜರ ಹೆಂಡತಿಯ ಹೌದು ಮಹಾರಾಣಿ ಅಂತ ಆಯ್ತು ನೀವು ಹೇಳಿದ್ದು ಸರಿಯಾಯ್ತು ಯಾರ ವಲ್ಲಭೆಯೋ ನೀನು ಹೌದು ಯಾರ ಹೆಂಡತಿಯೋ ಏನೋ ನಾನು ಉಗ್ರಸೇನ ಭೂಪತಿಗಳ ಹೆಂಡತಿ ಕುಲವತಿ ಅಂತ ಆಯ್ತು ಹೌದು ಹಾಗೆ ಮನಸ್ಸಿನ ಬೇಸರವನ್ನು ಕಳೆಯಲು ಸುಗ ವಿಹಾರಾರ್ಥಿಯಾಗಿ ಉಪವನಕ್ಕೆ ಬಂದೆ ಸಖಿಯರನ್ನು ಅರಸುತ್ತಾ ಹೀಗೆ ಹೂಕೊಯ್ಯುತ್ತಾ ಮುಂದೆ ಸಾಗುತ್ತಿರುವಾಗ ಹೌದು ಮಾರ್ಗ ಮಧ್ಯದಲ್ಲಿ ನೀವು ತಡೆದ್ರಿ ನಾವು ಕಂಡೆ ನೀವು ಕಂಡ್ರಿ ಹೌದು ತಾಕಿತ್ತು ತಾಗಿತ್ತು ತಾಗಿ ಹೋಯಿತು ಬಿದ್ದಿ
ಎದ್ದಿದ್ದೀರಿ? ಅಯ್ಯ ನಾನು ಎದ್ದೆ. ನನ್ನನ್ನು ಕ್ಷಮಿಸಬೇಕು. ಅಯ್ಯೋ ಎಷ್ಟೊತ್ತಿಗೂ ಯಾವ್ದು? ಅದೇ ಮುಂಚೆ ಕ್ಷಮೆ ಅಂತ. ಯಾವಾಗ್ಲೂ ಉಂಟು. ಹೌದು ರಾಮಣ್ರಿ ನನ್ನನ್ನು ಕ್ಷಮಿಸಬೇಕು. ಹಾಗೆ ನನ್ನನ್ನು ಹರಿಸಬೇಕು. ಹಾ. ನಾನು ಹೂವನ್ನು ಅರಸಲು ಮುಂದೆ ಹೋಗ್ತೇನೆ. ಅಂದ್ರೆ ಇದು ಸಮಯ ಯಾವುದು? ವಸಂತ ಕಾಲ. ಇಂಥ ಕಾಲದಲ್ಲಿ ಒಬ್ಬಳೇ ಬರುವುದಾ? ಮತ್ತೆ ಇಂತೋರ್ವಳ್ ಬಪ್ಪುದಲ್ಲ ನೀನಿಂತೋರ್ವಳ್ ಬಪ್ಪುದಲ್ಲ ಬರುವಾಗ ನಿನ್ನ ಕಾಂತನ ಮರೆವುದಲ್ಲ ಬರುವಾಗ ನಿನ್ನ ಕಾಂತನ ಮರೆವುಸಲ್ಲ ಬಪ್ಪುದಲ್ಲ ಮರೆವುಸಲ್ಲ ಬಪ್ಪುದಲ್ಲ ಸಂತಸವಾಯಿತು ಪುತ್ರ ಸೌಭಾಗ್ಯವು ಸಂತಸವಾಯಿತು ಪುತ್ರ ಸೌಭಾಗ್ಯ ವಸಂತ ಕಾಲದು ಆಗಲಿ ಶುಭವಾಗಲಿ ವಸಂತ ಕಾಲದು ಆಗಲಿ ಶುಭವಾಗಲಿ ಇಂತೋರ್ವಳ್ ಬಪ್ಪುದಲ್ಲ ಬರುವಾಗ ನಿನ್ನ ಕಾಂತನ ಮರೆವು ಅಲ್ಲ ಬಪ್ಪುದಲ್ಲ. ಅಯ್ಯೋ ದೇವರೇ, ಏನು? ನೀನವಳು ಮಹಾರಾಣಿ ಅಂತ ಆಯ್ತು. ಹೌದು. ಉಗ್ರಸೇನ ಹೆಂಡತಿ, ಹಾ. ಕುಲವತಿ ಅಲ್ಲ ರೂಪವತಿ, ಹೆಸರಿಗೆ ತಕ್ಕ ಹಾಗೆ ರುಚಿಮತಿಯೂ ಹೌದು. ನೀನು ಒಳ್ಳೆ ಮತಿ ಇದ್ದವಳು ಹೌದು ಅಂತ. ಆದ್ರೆ ಒಂದು ಏನು? ನಾನು ಬಂದಾಗ ಬಂದ ಏನಂತ ಕೇಳ್ಕೊಂಡೆ ನೀನು? ಓ ಅಮ್ಮ ಅಂದಾಗ ನಾನಿನ್ನು ಯಾರಿಗೆ ಅಮ್ಮ ಆಗಿಲ್ಲ ಸ್ವಾಮಿ ಅಂತ ಹೇಳಿದೆ. ಆಗುದಾದ್ರೂ ಹೇಗೆ? ಯಾಕೇನಾಯ್ತು? ಹಾಗಲ್ಲ. ವಿಚಾರ ಮಾಡಿದೀಯ? ಏನು? ಇದು ಯಾವ ಕಾಲ? ಇದು ವಸಂತ ಕಾಲ. ವಸಂತ ಕಾಲ. ಇದು ಮಧುಮಾಸ ಅಲ್ವೇ? ನೋಡು, ಮನುಷ್ಯರ ಕತೆ ಬಿಡು, ಪ್ರಾಣಿ ಪಕ್ಷಿಗಳು ಸಹ ಒಂದು ಗಂಡು ಒಂದು ಹೆಣ್ಣು ಜೊತೆಯಾಗಿಯೇ ತಿರುಗಾಟ ಮಾಡ್ತಾ ಇರ್ತವೆ. ಕಾರಣ ಏನು? ಇದು ಕಾಲ ಅಂತದ್ದು. ಇಂಥ ಕಾಲದಲ್ಲಿ ಪ್ರಾಣಿಗಳು ಪಕ್ಷಿಗಳು ಒಟ್ಟಾಗಿ ತಿರುಗಾಟವು ಹಾರುವ ಆಗಿರುವಾಗ ಮನುಷ್ಯರಾಗಿ ನೀವು ಹೀಗೆ ಮಾಡುವುದು ಸರಿಯೇನೆ? ಇಂಥ ಕಾಲದಲ್ಲಿ ನೀವು ಒಬ್ಬಳೇ ಬರುವುದು ಸರಿಯಲ್ಲ. ಮತ್ತೆ ಗಂಡನ ಕರ್ಕೊಂಡೇ ಬರಬೇಕಿತ್ತು. ಆಗ ಈ ಸಂದರ್ಭದ ತಿರುಗಾಟ ಮಾಡಿದ್ರೆ, ಹಾಗೆ ನೀವು ಒಂದಾದ್ರೆ ಪುತ್ರ ಸೌಭಾಗ್ಯವು. ಅಂದ್ರೆ ನಮಗೆ ಹೌದು. ಲೇಸು ನೀ ಆಡಿದುದು ಲೇಸು ನೀ ಆಡಿದುದು ವನ ಕೇಳಿಗ ಮಗಿಪತ ಇಲ್ಲದುದು ವನ ಕೇಳಿಗ ಮಗಿಪತ ಇಲ್ಲದುದು ಇಲ್ಲದುದು ನಾಡಲು ಶೂನ್ಯ ಹೃದಯ ಕಾತರಿಬುದು ನಾಡಲು ಶೂನ್ಯ ಹೃದಯ ಕಾತರಿಬುದು ಹೃದಯ ಕಾತರಿಬುದು ಹೃದಯ ಕಾತರಿಬುದು ಮೋಸ 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 ಮೋಸವಾದುದು ಎಂದಳು ನಲಿದಾಡುತ್ತವಳು ಮೋಸವಾದುದು ಎಂದಳು ನಲಿದಾಡುತ್ತವಳು ನಡಲು ಜುನ್ಯ ಹೃದಯ ಕದರಿಬುದು ಮೋಸವಾದುದು ಎಂದಳು ಇದು ಮೋಸ ಮೋಸವಾದುದು ಎಂದಳು ಹರಿದಾಡುತ್ತವಳು ಲೇಸು ನೀನಾಡಿದುದು ಲೇಸು ನೀನಾಡಿದುದು ಅಲ್ವಾ? ಹೌದಾ? ನಾವು ಹೇಳಿದ್ದಲ್ಲ ಹಾಗೆ ಲೇಸೆ. ಹೇಳಿದ ಲೇಸು ಲೇಸು. ನೀವು ಆಡಿದ ಮಾತು ಲೇಸ ಆಯಿತು. ಯಾಕೆ? ಒಳ್ಳೆಯದೇ ಆಯಿತು. ಹೌದು. ಮಧುಮಾಸದಲ್ಲಿ ಪದ್ಯನೊಡಗೂಡಿಕೊಂಡು ಬರಬೇಕು. ಹೀಗೆ ಬಂದು ವನವಿಹಾರವೋ ಜಲಕ್ರೀಡೆಯೋ ಇತ್ಯಾದಿ ಎಲ್ಲ ಆಡಿದ್ರೆ ಚಂದ ಅಲ್ವೇನೆ? ಅದು ಹಾಗೆ. ನನ್ನ ಪ್ರಾಯದ ಕಾಲದಲ್ಲಿ ಈ ಸಮಯಕ್ಕೆ ನಾನು ಹೆಂಡತಿನ ಬಿಟ್ಟಿರುವುದೇ ಇಲ್ಲ. ಈಗ ಎಲ್ಲಿದ್ದಾರೆ ಅವರು? ಈಗ ಅವಳು ಬರುವುದಿಲ್ಲ, ನಾನು
ನಾನೆಲ್ಲ ಹೋಗ್ಬೇಕು? ನೋಡಿ ಬಿಟ್ಟಿರುವುದಿಲ್ಲ ಅಲ್ಲ, ಹೋಗಿ ಒಮ್ಮೆ. ಇನ್ನು ಅವ್ನು ಕರಿಬೇಕಲ್ಲ. ಅಂದ್ರೆ ಎಲ್ಲಿದ್ದಾರೆ, ಮನೇಲಿಲ್ವಾ? ಇಲ್ಲ, ಮನೆಯಲ್ಲಿರ್ತಾರೆ. ಯಾವ ಮನೆ? ಯಮನ ಮನೆಯಲ್ಲಿ. ಅಲ್ಲಿ ಹೋಗ್ಲಿಕ್ಕೆ ಕಷ್ಟ. ನಾನೇ ಹೋಗ್ಬೇಕು, ಬಿಟ್ಟರೆ ಅವ್ರು ಬರುವುದಿಲ್ಲ. ಅಲ್ಲಿ ನೀವು ಹೋದ್ರೆ ಮತ್ತೆ ಹಿಂತಿರುಗಿ ನೀವು ಬರುವುದಿಲ್ಲ. ಹಾಗೆ ಹೇಳಿದ್ದಲ್ಲ, ನೀವು ಹೇಳಿದ್ದು ಸರಿ. ಸತಿಪತಿಗಳು ಜೊತೆಯಾಗಿ ವಸಂತ ಮಾಸದಲ್ಲಿ ವಿಹರಿಸಬೇಕು. ಹೌದು. ನವ ವಸಂತದ ಗಾಳಿ ಬೀಸಿದಾಗ ಕೋಗಿಲೆಯು ಹಾಡುತ್ತದೆ, ಬಳ್ಳಿಯಲ್ಲಿ ಹೂವು ಅರಳುತ್ತದೆ. ಅದು ಶಿವನ ಮುಡಿಯ ನೇರುವುದರ ತನ್ಮೂಲಕವಾಗಿ ಧನ್ಯತೆಯನ್ನು ಅನುಭವಿಸ್ತದೆ. ಅಂದ್ರೆ ಒಂದೊಂದೊಂದು ಸೇರಿ ಆಡಿ ಕೂಡಿ ನಲಿಯುವಂತ ಕಾಲ ಇದು. ಈ ಕಾಲದಲ್ಲಿ ಪತಿಯನ್ನೊಡಗೂಡಿಕೊಂಡು ಬರಬೇಕು. ಸತ್ಯ. ಹೌದು. ಏನನ್ನು ಮರ್ತೋಯ್ತು ಅಂತ ತಿಳಿಸಿಕೊಂಡ್ರ? ಬಿಟ್ಟಿಯಾ? ನನ್ನ ಗಂಡನಿಗೆ ನಾನೊಬ್ಬಳೆ ಹೆಂಡತಿ ಅಲ್ಲ. ಹಾಗಾದ್ರೆ ಸರಿ. ಯಾವುದು ತಪ್ಪಲ್ಲ. ನಾವು ಬರುದು ಹೇಗೆ ಮತ್ತೆ? ಅಂದ್ರೆ 2-3 ಜನ ಇದ್ರೆ ಅವರೊಟ್ಟಿಗೆ ಹೋಗುದು, ಇವ್ರೊಟ್ಟಿಗೆ ಹೋಗುದು, ನಿನ್ನೊಟ್ಟಿಗೆ ಬರುವುದಾ? ಯಾರು ಹೇಳಿದ್ದು? ಹೇಳಿದೆಲ್ಲ ಒಬ್ಬನೇ ಅಲ್ಲ ಅಂತ. ಅಧಿಕಾರಿಯನ್ನು ಒಂದು ನಾಡಿನ ರಾಜನನ್ನೇನಂತ ಕರೀತಾರೆ? ಭೂಪತಿ. ಭೂಮಿಯ ಪತಿ. ಹೌದು, ಭೂಪತಿ. ಅಂದ್ರೆ ನಾನೊಬ್ಬಳೆ ಹೆಂಡತಿ ಅಲ್ಲ, ಭೂಮಿಗೆ ಒಡೆಯ. ಅವರನ್ನು ರಕ್ಷಿಸಬೇಕಾದ್ದು ಅಧಿಕಾರಿಯ ಕರ್ತವ್ಯ. ಹಾಗಾಗಿ ಅವರು ಆಡಿದ್ರು. ರಾಜಕೀಯ ಕಾರ್ಯಕಲಾಪವನ್ನು ಮುಗಿಸಿದ ಬಳಿಕ ನಾನು ಬಂದು ಸೇರ್ತೇನೆ, ಒಂದಾಗಿ ರಮಿಸುವ ಅಂತ ಆಡಿದ್ರು. ಏನು ಹೇಳಿದ? ರಾಜಕೀಯ ಕಾರ್ಯಕಲಾಪ ಮುಗಿಸಿದ ಬಳಿಕ ನಾನು ಬಂದು ನಿನ್ನನ್ನು ಸೇರ್ತೇನೆ, ಒಂದಾಗಿ ರಮಿಸುವ ಅಂತ ಹೇಳಿದ್ರು. ಬರ್ತೇನಂತ ಹೇಳಿದ್ನ? ಬರ್ತಾರೆ, ಬಂದೇ ಅವರು ಬರ್ತಾರೆ. ಆದ್ರೆ ನೀವು ಹೇಳಿದ್ರಲ್ಲ, ಗಂಡನ ಜೊತೆ ಕೂಡಿಕೊಂಡು ಬಂದ್ರೆ ಏನಾಗ್ತದೆ? ಪುತ್ರ ಸೌಭಾಗ್ಯವು. ಚಿಂತೆ ಮಾಡುವುದೇ ಬೇಡ, ನಿನಗೆ ಪುತ್ರ. ಅವ್ರು ಬರ್ಬೇಕಿತ್ತು. ನೋಡ್ತೇನೆ. ತಿಳಿದನ ಖಳವಿಪ್ರ ಬರ್ಬೇಕಿತ್ತು. ಕಾಮನ ಸೆಳವಿನಲಿ ಮೈ ಮರೆತ ಸುದತಿಯ ಚಲನವಲನದಲ್ಲಿ, ಕಾಮನ ಸೆಳವಿನಲಿ ಮೈ ಮರೆತ ಸುದತಿಯ ಚಲನವಲನದಲ್ಲಿ, ಖಳ ಉಗ್ರಸೇನನ ರೂಪವನು ದಾಳುತ್ತ, ಖಳ ಉಗ್ರಸೇನನ ರೂಪವನು ತಾಳುತ್ತ, ಸುದತಿಯ ಬಳಿಗಾಗಿ